ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಿನಿ ಗುಲಾಬ್ ಜಾಮೂನ್ ಮಾಡುವುದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕಾಗಿ ನಾನು MTR ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಪ್ಯಾಕೆಟನ್ನು ಓಪನ್ ಮಾಡಿ ಗುಲಾಬ್ ಜಾಮೂನ್ ಪೌಡರನ್ನು ಒಂದು ದೊಡ್ಡ ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ನಂತರ ತಣ್ಣೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಕೈಯಿಂದ ನಾಜೂಕಾಗಿ ಕಲಿಸ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ಇದೇ ರೀತಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಹಾಗೆ ಲೈಟಾಗಿ ಕಲಿಸ್ಕೊಂಡು ಈ ರೀತಿ ಮಾಡಬೇಕು. ಗಟ್ಟಿಯಾಗಿ ತಿಕ್ಕುವುದು, ಜೋರಾಗಿ ನಾದುವುದು ಇದನ್ನೆಲ್ಲ ಮಾಡಬಾರ್ದು. ಗುಲಾಬ್ ಜಾಮೂನ್ ಹಿಟ್ಟನ್ನು ಕಲಿಸಿಕೊಳ್ಳಿಕ್ಕೆ ನೀರಿನ ಬದಲಾಗಿ ಹಾಲನ್ನು ಉಪಯೋಗಿಸ್ಬೋದು. ಹಾಲು ಬಿಸಿಯಾಗಿರಬಾರ್ದು, ತಂಪಾಗಿದ್ದರೆ ಸಾಕು. ಹಿಟ್ಟು ಕೈಗೆ ಅಂಟಿಕೊಳ್ಳದ ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ನಾನು ಚೆನ್ನಾಗಿ ಕಲಸಿ ಎಲ್ಲ ಹಿಟ್ಟನ್ನು ಒಂದು ಕಡೆ ಮಾಡ್ತಾಯಿದ್ದೇನೆ. ಹಿಟ್ಟು ಕಲಸಿ ಒಂದು 5 ರಿಂದ 10 ನಿಮಿಷ ಬದಿಗಿಟ್ಟಿದ್ದೇನೆ. ಈಗ ಸಕ್ಕರೆ ಪಾಕ ಮಾಡಿಕೊಳ್ಳಿಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಗೂ 1 ಕಪ್ ಆಗುವಷ್ಟು ನೀರನ್ನು ಸಮ ಪ್ರಮಾಣದಲ್ಲಿ ಸೇರಿಸಿಕೊಂಡು ಅದನ್ನು ಒಂದೆಳೆ ಪಾಕ ಬರುವವರೆಗೂ ಕುದಿಸ್ಕೊಳ್ಬೇಕು. ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ಈಗ ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಗುಲಾಬ್ ಜಾಮೂನ್ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಈ ರೀತಿ ಮಾಡಿಕೊಳ್ಬೇಕು. ಇದು ನಾರ್ಮಲ್ ಗುಲಾಬ್ ಜಾಮೂನ್ ಗಾತ್ರಕ್ಕಿಂತ ಸ್ವಲ್ಪ ಚಿಕ್ಕದಾಗಿರಬೇಕು, ಏಕೆಂದರೆ ನಾವು ಮಾಡ್ತಿರುವುದು ಮಿನಿ ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ನ ಸಕ್ಕರೆ ಪಾಕ ಮಾಡಿಕೊಳ್ಳುವಾಗ ಅದಕ್ಕೆ ಬೇಕಾದರೆ ಪರಿಮಳಕ್ಕೆ ಕೇಸರಿ ಅಥವಾ ಯಾಲಕ್ಕಿಯನ್ನು ಸೇರಿಸ್ಬೋದು. ಸ್ನೇಹಿತರೆ, ಚಿಕ್ಕ ಚಿಕ್ಕ ಆಕಾರದ ಈ ಗುಲಾಬ್ ಜಾಮೂನ್ ನೋಡಲಿಕ್ಕೆ ತುಂಬ ಕ್ಯೂಟಾಗಿ ಕಾಣ್ತದೆ. ಈಗ ಈ ಗೋಲಿಗಳನ್ನು ಕಾದ ಎಣ್ಣೆಯಲ್ಲಿ ಮಧ್ಯಮ ಉರಿಯಲ್ಲಿ ಕರಿಯಬೇಕು. ಹಾಗೆ ಪಕ್ಕದಲ್ಲಿಯೇ ಮಾಡಿಟ್ಟಿಕೊಂಡಿರುವ ಸಕ್ಕರೆ ಪಾಕದಲ್ಲಿ ತಕ್ಷಣ ಹಾಕಬೇಕು. ಇದಕ್ಕೆ ಗುಲಾಬ್ ಜಾಮೂನ್ ಕರಿದ ಮೇಲೆ ಸ್ವಲ್ಪ ಬಿಸಿಯಾಗಿರಬೇಕು ಹಾಗೂ ಸಕ್ಕರೆ ಪಾಕ ಕೂಡ ಸ್ವಲ್ಪ ಬಿಸಿಯೇ ಆಗಿರಬೇಕು. ಪಾಕ ತಂಪಾಗಿದ್ದಲ್ಲಿ ಗುಲಾಬ್ ಜಾಮೂನ್ ಒಡೆದು ಹೋಗುವ ಚಾನ್ಸಸ್ ಇರುತ್ತದೆ. ಸ್ನೇಹಿತರೆ, ಈಗ ಮಿನಿ ಗುಲಾಬ್ ಜಾಮೂನ್ ಮಾಡಿ ರೆಡಿಯಾಗಿದೆ. ಇದರ ಟೇಸ್ಟ್ ಸೇಮ್ ಗುಲಾಬ್ ಜಾಮೂನ್ ಥರನೇ ಇರ್ತದೆ, ಆದರೆ ನೋಡಲಿಕ್ಕೆ ಸ್ವಲ್ಪ ಗಾತ್ರ ಚಿಕ್ಕದಾಗಿರುತ್ತದೆ. ಇದನ್ನು ಮಿನಿ ಗುಲಾಬ್ ಜಾಮೂನ್ ಅಂತ ಹೇಳೋದು. ನೋಡಿದ್ರಾ ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.